ಒಂದಾನೊಂದು ಕಾಲದಲ್ಲಿ ವಿಶಾಲವಾದ ಹಸಿರು ಕಾಡಿನಲ್ಲಿ ಸುಡು ಬಿಸಿಲಿನ ಬೇಸಿಗೆ ಕಾಲ ಬಂದಿತ್ತು. ನದಿಗಳು ಬತ್ತಿಹೋದವು, ಮರಗಳು ಜೀವವಿಲ್ಲದೆ ನಿಂತಿದ್ದವು ಮತ್ತು ಪ್ರಾಣಿಗಳು ನೀರಿಗಾಗಿ ಅಲೆಯುತ್ತಿದ್ದವು. ಅವುಗಳ ನಡುವೆ ಅಪ್ಪು ಎಂಬ ದೈತ್ಯ ಮತ್ತು ಹೆಮ್ಮೆಯ ಆನೆಯಿತ್ತು. ಒಂದು ದಿನ ಅದು ಕಾಡಿನ ಆಳದಲ್ಲಿ ಅಡಗಿದ್ದ ಒಂದು ಸಣ್ಣ ಕೊಳವನ್ನು ಆಕಸ್ಮಿಕವಾಗಿ ಕಂಡುಕೊಂಡಿತು. ಉತ್ಸಾಹದಿಂದ ಅದು ತಂಪಾದ ನೀರನ್ನು ಕುಡಿದು ತಕ್ಷಣವೇ ನಿರ್ಧರಿಸಿತು, ಈ ಕೊಳ ನನ್ನದು, ಇಂದಿನಿಂದ ಬೇರೆ ಯಾರೂ ಇದರ ಒಂದು ಹನಿಯನ್ನು ಮುಟ್ಟಬಾರದು ಎಂದು. ಶೀಘ್ರದಲ್ಲೇ ಬಾಯಾರಿದ ಪ್ರಾಣಿಗಳು ಅಲ್ಲಿಗೆ ಬಂದವು. ಸೌಮ್ಯವಾದ ಜಿಂಕೆ, ಮೊಲಗಳ ಗುಂಪು ಮತ್ತು ಪಕ್ಷಿಗಳು ಕೂಡ ಒಂದು ಗುಟುಕು ನೀರಿಗಾಗಿ ಹಾರಿ ಬಂದವು. ಆದರೆ ಅಪ್ಪು ನೆಲವನ್ನು ತುಳಿದು ಮತ್ತು ತನ್ನ ಸೊಂಡಿಲಿನಿಂದ ನೀರನ್ನು ಸಿಂಪಡಿಸಿ ಅವೆಲ್ಲವನ್ನು ಹೆದರಿಸಿ ಓಡಿಸಿತು. ಕಾಡು ದುಃಖದಿಂದ ಪಿಸುಗುಟ್ಟಲು ಪ್ರಾರಂಭಿಸಿತು ಮತ್ತು ಭರವಸೆ ನಿಧಾನವಾಗಿ ಮರೆಯಾಯಿತು. ಮರದ ತುದಿಯಲ್ಲಿ ಕುಳಿತು ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಚಿಂಟು ಎಂಬ ಜಾಣ ಕಾಗೆಯೊಂದು ಇದೆಲ್ಲವನ್ನು ಗಮನಿಸುತ್ತಿತ್ತು. ಅದು ತನ್ನ ಜೊತೆ ಕಾಗೆಗಳ ಗುಂಪನ್ನು ಒಟ್ಟುಗೂಡಿಸಿ ಹೇಳಿತು, ನಾವು ಚಿಕ್ಕವರಾಗಿರಬಹುದು, ಆದರೆ ಒಟ್ಟಾಗಿದ್ದರೆ ನಾವು ಬಲಶಾಲಿಗಳು. ಅಪ್ಪುವಿಗೆ ಪಾಠ ಕಲಿಸುವ ಸಮಯ ಬಂದಿದೆ. ಕೊಳದ ಮೇಲ್ಭಾಗದಲ್ಲಿಯೇ ಒಂದು ದೊಡ್ಡ ಜೇನುಗೂಡು ನೇತಾಡುತ್ತಿತ್ತು. ಚಿಂಟುವಿನ ಯೋಜನೆ ಸರಳವಾಗಿದ್ದರೂ ಬುದ್ಧಿವಂತಿಕೆಯಿಂದ ಕೂಡಿತ್ತು. ಕಾಗೆಗಳು ಹತ್ತಿರಕ್ಕೆ ಹಾರಿ ಜೇನುಗೂಡನ್ನು ಕುಕ್ಕಲು ಪ್ರಾರಂಭಿಸಿದವು. ನಿಧಾನವಾಗಿ ಕೋಪಗೊಂಡ ಜೇನುನೊಣಗಳು ಗುಯಿಗುಡುತ್ತಾ ಹೊರಬಂದವು. ಅವುಗಳ ಶಬ್ದ ಜೋರಾಗ್ತಾ ಹೋಯಿತು ಮತ್ತು ಇದ್ದಕ್ಕಿದ್ದಂತೆ ಇಡೀ ಹಿಂಡು ಒಮ್ಮೆಲೆ ಹೊರಚಿಮ್ಮಿತು. ಕೊಳದಲ್ಲಿ ನೀರು ಕುಡಿಯುತ್ತಾ ಮಜಾ ಮಾಡುತ್ತಿದ್ದ ಅಪ್ಪು ಸರಿಯಾದ ಸಮಯಕ್ಕೆ ತಲೆ ಎತ್ತಿ ನೋಡಿದಾಗ ಜೇನುನೊಣಗಳ ಮೋಡವೇ ತನ್ನ ಮೇಲೆ ದಾಳಿ ಮಾಡಲು ಬರುವುದನ್ನು ಕಂಡಿತು. ಅಯ್ಯೋ, ಕಾಪಾಡಿ ಕಾಪಾಡಿ ಎಂದು ಕಿರುಚಿತು. ಅತ್ತ ಇತ್ತ ಓಡಿದು ನೆಲದ ಮೇಲೆ ಹೊರಳಾಡುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಜೇನುನೊಣಗಳು ಅದನ್ನು ಕಾಡಿನ ಆಳಕ್ಕೆ ಅಟ್ಟಿಸಿಕೊಂಡು ಹೋದವು. ಪ್ರಾಣಿಗಳು ಹೆದರಿಕೆಯಿಂದ ಇಣಿಕಿ ನೋಡಿದವು. ನಂತರ ಸಂತೋಷದಿಂದ ನಕ್ಕವು. ಅವು ನೃತ್ಯ ಮಾಡಿದವು. ತಂಪಾದ ನೀರನ್ನು ಕುಡಿದು ಕಾಗೆಗಳ ಧೈರ್ಯಕ್ಕೆ ಧನ್ಯವಾದ ಹೇಳಿದವು. ಮರುದಿನ ಬೆಳಗ್ಗೆ ಅಪ್ಪು ಬಂದಿ ನಿಂತಿತು. ಅದರ ದೇಹವೆಲ್ಲ ಜೇನುನೊಣಗಳ ಕುಟುಕಿದ ಗಾಯಗಳಿಂದ ತುಂಬಿತ್ತು. ಅದರ ಹೆಮ್ಮೆ ಪುಡಿಪುಡಿಯಾಗಿತ್ತು. ಅದು ತಲೆ ಬಗ್ಗಿಸಿ ಮೃದುವಾಗಿ ಹೇಳಿತು, ನನ್ನನ್ನು ಕ್ಷಮಿಸಿ ಸ್ನೇಹಿತರೆ, ನಾನು ತಪ್ಪು ಮಾಡಿದೆ. ಚಿಂಟು ನಗುತ್ತಾ ಉತ್ತರಿಸಿತು, ಶಕ್ತಿ ಒಂದು ಕ್ಷಣ ಆಳಬಹುದು, ಆದರೆ ಕೊನೆಯಲ್ಲಿ ಗೆಲ್ಲುವುದು ಜ್ಞಾನ ಮತ್ತು ಒಗ್ಗಟ್ಟು. ಅಂದಿನಿಂದ ಅಪ್ಪು ದಯಾಳುವಾಗಿ ಬದಲಾಗಿ ಕೊಳವನ್ನು ಎಲ್ಲರೊಂದಿಗೆ ಹಂಚಿಕೊಂಡಿತು ಮತ್ತು ಕಾಡು ಮತ್ತೆ ಸಂತೋಷದಿಂದ ಕೂಡಿತು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.